ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಗಣೇಶ ಹಬ್ಬ ಬರ್ತಾ ಇದೆ. ಗಣೇಶನ ಹಬ್ಬಕ್ಕೆ ನಾನು ಅಕ್ಕಿ ಕಡುಬು ಮಾಡಿ ತೋರಿಸ್ತೀನಿ ಬನ್ನಿ. ಅಕ್ಕಿ ಕಡುಬು ಮಾಡೋಕ್ಕೇನು ಜಾಸ್ತಿ ಸಾಮಾನೇನು ಬೇಕಾಗಿರಲಿಲ್ಲ. ಇದು ಹಸಿಕಾಯಿ ತುರಿ ಆದರೂ ತೊಗೊಳ್ಳಿ, ಒಣ ಕೊಬ್ಬರಿ ಆದರೂ ತೊಗೊಳ್ಳಿ. ಹಸಿಕಾಯಿ ತುರಿ ಆದರೂ ತುಂಬ ಚೆನ್ನಾಗಿರುತ್ತೆ. ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ 1 ಬಟ್ಲು, ಅರ್ಧ ಬಟ್ಲು ಬೆಲ್ಲ, ಒಂದು 4 ಏಲಕ್ಕಿ, ಆಮೇಲೆ ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಳ್ಳಿ, ಅಕ್ಕಿ ಹಿಟ್ಟು. ನೋಡಿ, ಇದನ್ನು ಕಡುಬು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಅಕ್ಕಿ ಹಿಟ್ಟಿಂದ ಕಡುಬು ಮಾಡೋದ್ರಿಂದ ಗಣೇಶಗೆ ತುಂಬ ಶ್ರೇಷ್ಠ. ಗಣೇಶಗೆ ಅಕ್ಕಿ ಕಡುಬು, ಮೋದಕ ಇವೆಲ್ಲ ಮಾಡ್ತಾರೆ. ನಾನು ಅಕ್ಕಿ ಕಡುಬು ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಒಂದು ಸ್ಪೂನಷ್ಟು ತುಪ್ಪ ತೊಗೋಬೇಕು. ಈ ತುಪ್ಪ ತೊಗೊಂಡ್ಬಿಟ್ಟು ನಾವು ಇವಾಗ ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕೋಣ. ನೋಡಿ, ಇವಾಗ ತುಪ್ಪ ಕರಗಿದೆ. ನಾನು ಅರ್ಧ ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ನಿಮ್ಗೆ ಸಿಹಿ ಜಾಸ್ತಿ ಬೇಕಾದ್ರೆ 1 ಬಟ್ಲು ತೊಗೊಳ್ಳಿ. ನಾನು ಅರ್ಧ ಬಟ್ಲು ಸಾಕು, ಭಾಳ ಸಿಹಿ ಆಗುತ್ತೆ. ಅದಕ್ಕೆ ಅರ್ಧ ಬಟ್ಲು ತೊಗೊಂಡು ನಾನು ಇವಾಗ ಈ ತುಪ್ಪದಲ್ಲೇ ಸ್ವಲ್ಪ ಕರಗಿಸ್ತಾ ಇದ್ದೀನಿ. ಜಾಸ್ತಿ ಏನು ಇದನ್ನು ಪಾಕ ಮಾಡ್ಕೋಬೇಕಾಗಿಲ್ಲ, ಕರಗಿಸ್ಬೇಕಾಗಿಲ್ಲ, ಏನೂ ಇಲ್ಲ. ಇವಾಗ ನಾನು ಇದರಲ್ಲೇ ಇವಾಗ ಒಣ ಕೊಬ್ಬರಿ 1 ಬಟ್ಲು ತೊಗೊಂಡಿದ್ನಲ್ಲ, ಅದನ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನಾವು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಆದರೆ ಸಾಕು, ಕೆಳಗೆ ತೊಗೊಂಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಇದನ್ನು ಬೆಲ್ಲ ಅಕ್ಕಿ ಕಡುಬು ಮಾಡ್ತೀವಲ್ವ, ಅದರೊಳಗೆ ಇದನ್ನು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಏಲಕ್ಕಿ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಕೆಲಸ ಇಲ್ಲ, ಇದು ಬೇಗನೆ ಆಗುತ್ತೆ. ಇವಾಗ ಸ್ವಲ್ಪ ಇದನ್ನ ಆರಕ್ಕೆ ಬಿಟ್ಟು ನಾವು ಹಿಟ್ಟು ಕಡುಬು ಮಾಡೋಕ್ಕೆ ರೆಡಿ ಮಾಡೋಣ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು. ಆ ಬಾಣಲಿಗೆ ನಾನು ಇದೇ ಕಪ್ಪಲ್ಲೇ ನಾನು ಅಕ್ಕಿ ಹಿಟ್ಟು ತೊಗೊಂಡಿರೋದು. ಇವಾಗ ನಾನು 1 ಬಟ್ಲು ನೀರು ಹಾಕ್ಕೋಬೇಕು. ನೋಡಿ, ಇದು ಮೈದಾ ಹಿಟ್ಟು. ಆ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ಈ ಥರ ತೆಳ್ಳಗೆ ಮಾಡಿಬಿಟ್ಟು ಅದ್ರಾಗ ಹಾಕಿದರೆ ಅಕ್ಕಿ ಹಿಟ್ಟು ಚೆನ್ನಾಗಿ ನಾವು ಮಾಡ್ಕೋಬೋದು. ಸೀಳು ಬೀರೋದು, ಒಡೆಯೋದು ಏನೂ ಆಗೋಲ್ಲ. ಈ ಥರ ನಾವು ಮಾಡಿಬಿಟ್ಟು ಇದರಲ್ಲಿ ನೀರಲ್ಲಿ ಹಾಕಬೇಕು. ಈ ಮೈದಾ ಹಿಟ್ಟು ನಾವು ಹಾಕೋಣ. ಈ ಮೈದಾ ಹಿಟ್ಟು ಯಾಕೆ ಹಾಕೋದಂದರೆ, ಈ ಅಕ್ಕಿ ಹಿಟ್ಟು ಗಂಟು ಬರಬಾರ್ದು, ಆಮೇಲೆ ಅದು ಮಾಡುವಾಗ ಒಡೆದೋಗ್ಬಾರ್ದು ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ಮೈದಾ ಹಿಟ್ಟು ಹಾಕಿಬಿಟ್ಟು ನಾವು ಇವಾಗ 1 ಸ್ಪೂನಷ್ಟು ತುಪ್ಪ ಹಾಕೋಣ. ತುಪ್ಪ ಹಾಕೋಣ. ತುಪ್ಪ ಹಾಕ್ಕೊಂಡ್ಬಿಟ್ರೆ ಕೈಗೆ ಹಿಟ್ಟು ಅಂಟಲ್ಲ ಅಂತ. ಇದು ಎಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ನಾವು ಈ ಥರ ಹಿಟ್ಟು ನಾದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದು ಕುದಿ ಬರುವಾಗ ನಾವು ಇದನ್ನು ಹಿಟ್ಟು ಹಾಕಿಬಿಟ್ಟು ಈ ಥರ ತಿರುಗೋಣ. ನೋಡಿ, ಇದು ಅಕ್ಕಿ ಹಿಟ್ಟು ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇನು ಗಂಟಾದರೂ ನೀವೇನು ಭಯ ಬೀಳಕ್ಕೆ ಹೋಗಬೇಡಿ, ಚೆನ್ನಾಗಿ ನಾವು ಮಿದ್ಕೋಬೋದು. ಇವಾಗ ಮಿದ್ಕೊಂಡ್ಬಿಟ್ಟು ನಾವು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟು ನೀರು ಅಳತೆ ಸಾಕು. 1.25 ಬಟ್ಲು ನೀರು ಹಾಕಿದ್ದೀನಿ. ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀವು ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ 1-2 ಸ್ಪೂನಷ್ಟು. ಇವಾಗ ಇದು ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ಬೇಕು. ಇದನ್ನು ತಣ್ಣಗಾಗಕ್ಬಿಟ್ಟು ನಾವು ಕೈಯಲ್ಲೇ ಮಿಜ್ಕೊಂಡ್ಬಿಟ್ಟು ಮಾಡಿದರೆ ಸೂಪರಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಹಿಟ್ಟು ಮಾಡ್ಕೊಂಡ್ಬಿಟ್ಟು ನೀವು ಗಣೇಶಗೆ ಕಡುಬು ಮಾಡ್ಬೋದು. ನೋಡಿ, ಒಂದೇ 1 ನಿಮಿಷ ಆದರೆ ಸಾಕು. ನಾವೀಗ ತೆಗೆದುಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. 2 ನಿಮಿಷ ಏನು ಬಿಡೋದು ಬೇಡ, 1 ನಿಮಿಷ ಬಿಟ್ಟರೆ ಸ್ವಲ್ಪ ಬಿಸಿ ಇರಬೇಕಿದೆ ಹಿಟ್ಟು. ಬಿಸಿ ಇದ್ದರೆ ನಮಗೆ ಸ್ವಲ್ಪ ಕಡುಬು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಸ್ವಲ್ಪ ನಾವು ಹಿಂಗೆ ಬಿಸಿ ಇದ್ದಾಗೆ ನಾವು ಇದನ್ನು ಮಿಚ್ಕೋಬೇಕು. ನೋಡಿ, ಚೆನ್ನಾಗಿ ಹಿಂಗೆ ಹದ ಹಚ್ಚಿಬಿಟ್ಟು ಇದನ್ನ ಹಿಟ್ಟು ಚೆನ್ನಾಗಿ ಈ ಥರ ನಾವು ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಹಿಟ್ಟು ಬಂದರೆ ಹಿಟ್ಟು ಸೀಳು ಬಿಡಲ್ಲ ಕಡುಬುಗಳು. ನೋಡಿ, ಇಷ್ಟಿಷ್ಟೇ ತೊಗೊಂಡ್ಬಿಟ್ಟು ನಾವು ನಿಮ್ಗೆ ಎಷ್ಟು ದಪ್ಪ ಬೇಕೋ ದೊಡ್ಡದು ಬೇಕೋ ನೋಡ್ಕೊಂಡು ನೋಡಿ, ಇಷ್ಟು ರೌಂಡಾಗಿ ಮಾಡಿ ನಾನು ಎಲ್ಲನೂ ಇಟ್ಕೊತೀನಿ. ಇಷ್ಟು ಚೆನ್ನಾಗಿ ಬರಬೇಕು ಹಿಟ್ಟು, ಅಂದ್ರೇ ಅದು ಸೂಪರಾಗಿ ಕಡುಬು ಬರೋದು. ಇವಾಗ ನಾನು ಇದನ್ನೆಲ್ಲನೂ ಈ ಥರ ಮಾಡಿ ನೋಡಿ, ಇದೆಲ್ಲನೂ ಒಂದು ಸತಿ ನಾನು ಇದು ರೌಂಡಾಗಿ ಮಾಡ್ಕೊಂಡು ಬರ್ತೀನಿ ಬನ್ನಿ. ನೋಡಿ, ಇದು ಸ್ವಲ್ಪ ಬೆಲ್ಲ ನಾವು ತುಪ್ಪದಲ್ಲಿ ಕರಗಿಸಿ ಇದು ಕಾಯಿ ಹಾಕಿದ್ದೆ ನಾನು, ಕಾಯಿ ತುರಿ, ಒಣ ಕೊಬ್ಬರಿ. ಈ ಥರ ನಾವು ಅದಕ್ಕೆ ಹೂರಣ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಹೂರಣನೂ ರೆಡಿ ಆಯಿತು, ಅಕ್ಕಿದು ಉಂಡೆನೂ ರೆಡಿಯಾಗಿದೆ. ಇವಾಗ ಅದನ್ನು ಕಡುಬು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನೆಲ್ಲನೂ ಮಾಡ್ಕೊಂಬಂದಿದ್ದೀನಿ. ಈ ಕಡುಬು ಹೇಗೆ ಮಾಡೋದಂತೆ ತೋರಿಸ್ತೀನಿ. ಒಂದು ಮಣಿ ಇಟ್ಕೋಬೇಕು. ನಾವು ಎಣ್ಣೆ ಪ್ಯಾಕೆಟ್ ಕವರ್ ಆದರೂ ತೊಗೋಬೋದು, ಇಲ್ಲಾಂದ್ರೆ ಸೀರೆ ಕವರ್ಗಳು ಇರ್ತಾವಲ್ಲ ಅದಾದರೂ ತೊಗೋಬೋದು, ಬಟರ್ ಪೇಪರ್ ಆದರೂ ತೊಗೋಬೋದು. ಈಗ ನಾನು ಎಣ್ಣೆ ಪ್ಯಾಕೆಟ್ ಕವರ್ ಇದೆ, ಅದರಲ್ಲೇ ನಾನು ಇದನ್ನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ.
ಈ ಥರ ಉಂಡೆ ಇಟ್ಕೊಂಡ್ಬಿಟ್ಟು ನಾವು ಒಂದು ತಟ್ಟೆ ತೊಗೋಬೇಕು. ನೋಡಿ ಈ ಥರ ತಟ್ಟೆ ತೊಗೊಂಡು ನಾವು ಹಿಂಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಪ್ಪಳ ಒತ್ತೋದಿರುತ್ತಲ್ವ, ಹಪ್ಪಳ ಒತ್ತೋದು ತೊಗೊಂಡ್ರೂ ನೀವು ಆಗುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದು ಕಡುಬು ನಾವು ಇದು ಮಾಡೋದ್ರಾಗ ಇರುತ್ತಲ್ಲ, ಇದು ನೋಡಿ ಕರ್ಚಿಕ ಮಾಡೋದಿರುತ್ತಲ್ಲ, ಸ್ವಲ್ಪ ಇದಕ್ಕೆ ಎಣ್ಣೆ ಎಲ್ಲ ಸವರ್ಕೊಂಡ್ಬಿಟ್ಟು ನಾವು ಇದನ್ನು ಹಾಕ್ಕೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ನಾವು ಈ ಥರ ನಾವು ಕಡುಬು ಮಾಡೋದ್ರ ಮೇಲೆ ಹಾಕಿಬಿಟ್ಟು ನಾವು ಇದರಲ್ಲಿ ಇದನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು. ಹಾಕ್ಬಿಟ್ಟು ಈ ಥರ ನಾವು ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಇದು ಸ್ಮೂತಾಗಿರುತ್ತಲ್ವ ಹಿಟ್ಟು, ಜಾಸ್ತಿ ಪ್ರೆಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಡುಬು, ಸೂಪರಾಗಿದೆ. ಇದನ್ನು ನೋಡ್ತಾ ಇರ್ಬೇಕು ನೀವೇ. ಈ ಥರನೇ ನಾನು ಎಲ್ಲನೂ ಕಡುಬು ಮಾಡ್ಕೊಂಬರ್ತೀನಿ ಬನ್ನಿ. ಒಂದು ಪಾತ್ರೆ ಇಟ್ಕೋಬೇಕು. ಪಾತ್ರೆ ಇಟ್ಕೊಂಡು ನೀರು ಕಾಯಿದ್ರಾಗೆ ನಾವೆಲ್ಲನೂ ಕಡುಬು ಮಾಡ್ಕೋಬೋದು. ಇವಾಗ ಈ ಪಾತ್ರೆ ಇಟ್ಟು ಒಂದು ಚಂಬು ನೀರು ಹಾಕೋಣ. ಸ್ವಲ್ಪ ಕಾದ ನಂತರ ಒಂದು ಚಂಬು ನೀರು ಹಾಕೋಣ. ಈ ಥರ ಸೊಪ್ಪು ಸೋರಾಕೋದೆಲ್ಲ ತೂತು ಪಾತ್ರೆ ಇರುತ್ತಲ್ಲ, ಇದನ್ನು ಇದರಲ್ಲಿ ಸ್ವಲ್ಪ ಕಾಯಕ್ಕೆ ಬಿಡೋಣ. ಕಾಯಕ್ಕೆ ಬಿಟ್ಟು ನಾವೆಲ್ಲ ಕಡುಬು ಮಾಡ್ಕೊಂಬರೋಣ ಬನ್ನಿ. ನೋಡಿ ಈ ಥರ ಹಾಕಿಬಿಟ್ಟು ನಾವು ಕವರು ಮುಚ್ಚಿ, ನೀವು ಯಾವ ಪೇಪರ್ ಆದರೂ ತೊಗೊಳ್ಳಿ, ಯಾವ ಪೇಪರಲ್ಲಾದರೂ ಮಾಡ್ಬೋದು. ಇಲ್ಲಾಂದರೆ ನೀವು ಹಪ್ಪಳ ಮಾಡೋಕ್ಕೆ ಫ್ರೆಶ್ ಮನಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಅದರಲ್ಲೇನೂ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಇದೇನಪ್ಪ ಹಿಂಗೆ ಸೀಳ್ಬಿಟ್ಟೈತಿ ಅಂದ್ಕೊಳಕ್ಕೆ ಹೋಗ್ಬೇಡಿ, ಅದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ ಈ ಥರ ನಾವು ಹಾಕಿಬಿಟ್ಟು ಇದರಲ್ಲಿ ನಾವು ಇದು ಹೂರಣ ಮಾಡಿದ್ದೀವಲ್ಲ, ಇದನ್ನ ಹಾಕ್ಕೊಂಬಿಟ್ಟು ನೀವು ಜಾಸ್ತಿ ತುಂಬಕ್ಕೆ ಹೋಗಬಾರ್ದು. ಮಾಮೂಲಿ ಕರ್ಚಿಕಾಯಿ ಥರ ಅಲ್ಲ, ಇದು ಸ್ಮೂತಾಗಿರುತ್ತೆ. ಇದು ಸ್ವಲ್ಪ ತುಂಬಿಬಿಟ್ಟು ನೀವು ಈ ಥರ ಕಡುಬು ಮಾಡ್ಕೋಬೋದು. ಎಲ್ಲನೂ ನಿಮಗೆ ಈ ಥರನೇ ಮಾಡ್ಕೊಂಬಿಟ್ಟು ನಾನು ತೋರಿಸ್ತೀನಿ ಬನ್ನಿ. ನೋಡಿ ಇವಾಗ ನಾನು ಅದರಲ್ಲಿ 5-6 ಕಡುಬು ಹಿಡಿಯುತ್ತಂತ ಇಷ್ಟು ಮಾಡಿದ್ದೀನಿ. ನೆಕ್ಸ್ಟ್ ಮತ್ತೆ ಮಾಡ್ತೀನಿ. ಇದನ್ನ ಇವಾಗ ನಾನು ರೆಡಿಯಾಗಿದೆ. ಅದಕ್ಕೆ ಪಾತ್ರೆಯಲ್ಲಿ ನೀರು ಕುದೀತೈತಿ, ಅದರಲ್ಲಿ ಕಡುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಇದು ಫುಲ್ಲು ಇವಾಗ ಚೆನ್ನಾಗಿ ಕುದೀತಾ ಐತೆ ನೀರು. ನಾನು ಇದಕ್ಕೆಲ್ಲ ಎಣ್ಣೆ ಹೆಚ್ಕೊಂಡಿದ್ದೀನಿ. ನೀವು ಅದೇ ಥರ ಎಣ್ಣೆ ಹೆಚ್ಕೊಂಡ್ಬಿಟ್ಟು ನೀವು ಈ ಥರ ಕಡುಬು ಇಟ್ಕೋಬೋದು. ನೋಡಿ ಈ ಥರ ಕಡುಬು ಮಾಡಿ ಗಣೇಶಗೆ ಇಡೋದ್ರಿಂದ ತುಂಬ ಶ್ರೇಷ್ಠ, ತುಂಬ ಒಳ್ಳೆಯದು. ಇವಾಗ ನಾನು ಇದೊಂದು ಟ್ರಿಪ್ ಆಗುತ್ತೆ. ಆಮೇಲೆ ನಾವು ಇದರಲ್ಲೇ ನಿಮಗೆ ಮೋದಕ ಮಾಡಿ ತೋರಿಸ್ತೀನಿ. 2 ಥರ ಮಾಡಿ ತೋರಿಸ್ತೀನಿ ಬನ್ನಿ. ಇದ್ರ ಮೇಲೆ ನಾವು ಪ್ಲೇಟ್ ಮುಚ್ಚೋಣ. 3 ನಿಮಿಷ ಬೇಯಿಸಬೇಕು, ಜಾಸ್ತಿ ಹೊತ್ತು ಇಡಬಾರ್ದು. ಟೈಮ್ ಹಚ್ಚಿಬಿಟ್ಟು ನಾವು 3 ನಿಮಿಷದಲ್ಲೇ ತೆಗಿಬೇಕು. ಯಾಕಂದ್ರೆ ಅದು ಜಾಸ್ತಿ ಹೊತ್ತು ಬೇಯಿಸಿದ್ರೆ ಇದು ಒಡೆಯುತ್ತೆ. ಅದಕ್ಕೆ 3 ನಿಮಿಷ ಟೈಮ್ ನೋಡಿಕೊಂಡು ನಾವು ಕಡುಬು ತೆಗೆದು ತೋರಿಸ್ತೀವಿ. ನೋಡಿ ಇದೇ ಹಿಟ್ಟಲ್ಲಿ ನಾನು ನಿಮಗೆ ಮೋದಕನೂ ಮಾಡ್ತೀನಿ. ಯಾಕಂದರೆ ಗಣೇಶಗೆ ಇವೆರಡೂ ಶ್ರೇಷ್ಠ. 2 ಥರನೂ ಮಾಡಿ ನಿಮಗೆ ನಾನು ತೋರಿಸ್ತೀನಿ. ಇದರಲ್ಲೇ ನಾವು 2 ಥರನೂ ಮಾಡಿ ನಾವು ಗಣೇಶಗೆ ಇಡ್ಬೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದನ್ನೇ ನಾವು ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ನೋಡಿ ಈ ಥರ ಮಾಡ್ಕೊಂಬಿಟ್ಟು ನಾವು ಮಡಿಸ್ಕೊಂಡು ಈ ಥರ ಮಾಡಿ ನಾವು ಇದನ್ನು ಮೋದಕನೂ ಮಾಡಿಬಿಟ್ಟು ನಾವು ಇದನ್ನು ಬೇಯಿಸ್ಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಇಡ್ಬೋದು. ನೋಡಿ ಇದೇ ಥರ ನಾನು ಮೋದಕನೂ ಎಲ್ಲ ಥರನೂ ನಾನು 2 ಥರನೂ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಇಷ್ಟ ಆ ಥರ ನೀವು ಮಾಡ್ಕೋಬೋದು. ಈಗ ಮೋದಕನೂ ಒಂದು 5-6 ಮಾಡ್ತೀನಿ ಬನ್ನಿ. ನೋಡಿ ಅದರಲ್ಲೇನೋ ಇದು 5 ಥರ ನಾನು ಮೋದಕ ಮಾಡಿದ್ದೀನಿ. ನೀವು ಈ ಥರ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೋಬೋದು. ಇವಾಗ ಅದು 3 ನಿಮಿಷ ಆಗಿದೆ, ನಾನು ಅದನ್ನು ತೆಗೆದು ತೋರಿಸ್ತೀನಿ ಬನ್ನಿ. ನೋಡಿ ಇವಾಗ 3 ನಿಮಿಷ ಆಗಿದೆ, ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೀವು 3 ನಿಮಿಷ 4 ನಿಮಿಷದ ಒಳಗೆ ಅಷ್ಟೇ ಮಾಡ್ಕೋಬೇಕು. ಯಾಕಂದರೆ ಹಿಟ್ಟು ನಾವು ಬೇಯಿಸ್ಕೊಂಡಿರ್ತೀವಿ, ಅಷ್ಟರ ಮೇಲೆ ನೀವು ಬೇಯಿಸೋಕ್ಕೆ ಹೋಗ್ಬಾರ್ದು, ಒಡೆದೋಗುತ್ತೆ. ನೋಡಿ ಸ್ವಲ್ಪನೂ ಒಡೆದೋಗಿಲ್ಲ. ಒಡಿಬಾರ್ದಂತೆ 1-2 ಗೋಧಿ ಹಿಟ್ಟಾದರೂ 1-2 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲ ಮೈದಾ ಹಿಟ್ಟಾದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. 1 ನಿಮಿಷ ಇದು ಆರಿದ ನಂತರ ನಿಮಗೆ ತೆಗೆದು ತೋರಿಸ್ತೇನೆ. ನೋಡಿ ಇವಾಗ ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಡೆದೋಗಿಲ್ಲ, ಏನಿಲ್ಲ, ಸೂಪರಾಗಿರುತ್ತೆ. ಈ ಥರನೇ ನಾವು ಎಲ್ಲನೂ ತೆಗೆದು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಇವಾಗ ಎಲ್ಲ ತೆಗ್ದಿದ್ದೀನಿ. ಸ್ವಲ್ಪ ಮೋದಕನೂ ಇಟ್ಟು ಎಲ್ಲ ಒಟ್ಟಿಗೆ ನಾನು ತೋರಿಸ್ತೀನಿ ಬನ್ನಿ. ಮೋದಕನೂ ಬೇಯಕ್ಕಿಡೋಣ. ಇದು ಅಷ್ಟೇ 3 ನಿಮಿಷ ಇಡಬೇಕು. ಯಾಕಂದರೆ ಇದು ಒಡೆದು ಹೋಗುತ್ತೆ, ಸ್ವಲ್ಪ ಹುಷಾರಾಗಿ ತೆಗಿಬೇಕು. ತೆಗೆದುಬಿಟ್ಟು ನೀವು ತಟ್ಟೆಗೆ ಸರ್ವ್ ಮಾಡ್ಕೋಬೇಕು. ಇವಾಗ 2 ನಿಮಿಷ ಇದನ್ನು ಮುಚ್ತೀನಿ. ನೋಡಿ 2 ಥರನೂ ನಾನು ಅಕ್ಕಿ ಕಡುಬು ಮಾಡಿ ತೋರಿಸಿದ್ದೀನಿ. ಗಣೇಶ ಹಬ್ಬಕ್ಕೆ ಇದು ತುಂಬ ಶ್ರೇಷ್ಠವಾಗಿದ್ದು. ಈ ಥರನೂ ನೀವು ಈ ಥರ ಕಡುಬಾದರೂ ಮಾಡ್ಕೊಳ್ಳಿ, ಈ ಥರ ಮೋದಕ ಆದರೂ ಮಾಡ್ಕೊಳ್ಳಿ. ಸ್ವಲ್ಪ ಸೂಕ್ಷ್ಮ ಇರುತ್ತೆ. ಇದು ನೋಡ್ಕೊಂಬಿಟ್ಟು ಹಿಟ್ಟು ಚೆನ್ನಾಗಿ ಮೆದ್ದುಬಿಟ್ಟು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಾಯಿ ಎಲ್ಲ ರುಬ್ಬಿ ಹಾಕಿರೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿಬಿಟ್ಟು ಹಾಕಿರೋದು. ಇದೇ ಥರ ನೀವು ಕಡುಬು ಮಾಡ್ಕೋಬೋದು.
ಈ ಅಕ್ಕಿ ಕಡುಬು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.